ಸೊ ಸ್ನೇಹಿತರೆ, ನಾವು ಇವತ್ತು ವಿದುರಾಶ್ವಥ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಬೆಂಗಳೂರಿಂದ ಒಂದು 70 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಗೌರಿಬಿದನೂರು ಹತ್ರ ಬರುತ್ತೆ ಈ ಜಾಗ. ಇದು ಆ್ಯಕ್ಚುಲಿ ನಿಮಗೆ ಪುರಾಣದ ಪ್ರಕಾರನೂ ಒಂದು ಪ್ರಸಿದ್ಧವಾದ ಜಾಗ ಆ್ಯಂಡ್ ಇತಿಹಾಸದ ಪ್ರಕಾರನೂ ಪ್ರಸಿದ್ಧವಾದ ಜಾಗ ಇದು. ಎರಡು ಕಡೆಯಿಂದ ಈ ಜಾಗಕ್ಕೆ ಒಂದು ಮಹತ್ವ ಇದೆ. ಪುರಾಣದ ಪ್ರಕಾರ ನೋಡ್ಬೇಕಂದ್ರೆ ಇಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ಅಶ್ವತ್ಥ ಮರ ಇದೆ, ಅದಕ್ಕೆ ವಿದುರಾಶ್ವಥ ಅಂತ ಕರೀತಾರೆ. ಆ್ಯಂಡ್ ಇತಿಹಾಸದ ಪ್ರಕಾರ ನೋಡ್ಬೇಕಂದ್ರೆ ಅಲ್ಲಿ ಒಂದು ನಿಮಗೆ ಇದು ಮಾನ್ಯುಮೆಂಟ್ ಇದೆ. ಇದನ್ನ ಆ್ಯಕ್ಚುಲಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೂಡ ಕರೀತಾರೆ. ಯಾಕಂದರೆ ಇಲ್ಲಿ ಒಂದಿಷ್ಟು ಜನನ ಸ್ವತಂತ್ರ ಹೋರಾಟಗಾರರನ್ನ ಬ್ರಿಟಿಷರು ಸಾಯಿಸಿದ್ರು. ಮೊದಲು ನಾವೀಗ ಪುರಾಣದ ಪ್ರಕಾರ ನೋಡೋಣ. ಹಾಗೆ ಇಲ್ಲಿ ದೇವಸ್ಥಾನ ಏನಿದೆಯಲ್ಲ ಇದು ಕೂಡ ತುಂಬ ಫೇಮಸ್. ಜಾತ್ರೆ ಎಲ್ಲ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ರಥ. ಈ ಜಾತ್ರೆಯಲ್ಲಿ ರಥ ನಡೀತಾರೆ. ಆ್ಯಂಡ್ ಸಮುದಾಯ ಮಂಟಪ ಎಲ್ಲ ಮಾಡಿ ತುಂಬ ಏನು ದೊಡ್ಡದಾದ ದೇವಸ್ಥಾನ ಇದು. ಆ್ಯಂಡ್ ಇಲ್ಲಿ ನಾಗರಕಲ್ಲು ಹಾಕಿದ್ರೆ ಮಕ್ಕಳಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಹಂಗಾಗಿ ತುಂಬ ಜನ ಎಲ್ಲ ಬಂದು ಇಲ್ಲಿ ನಾಗರಕಲ್ಲು ಹಾಕ್ತಾರೆ. ಸೊ ಹಂಗಾಗಿ ಎಷ್ಟು ನಾಗರಕಲ್ಲಿದೆ ಅಂತೇಳಿ ನೋಡಿ. ಆ್ಯಂಡ್ ವೀಕೆಂಡಲ್ಲಿ ಬಂದರೆ ತುಂಬ ಜನ ಇರ್ತಾರೆ. ಒಂದು ಇದು ಕೂಡ ಒಂದು ಬ್ಯಾಂಗ್ಳೂರಿಯನ್ಸ್ಗೆ ಗೆಟ್ ಅವೇ ಪ್ಲೇಸ್. ಇದು ಕೂಡ ಬ್ಯಾಂಗ್ಳೂರಿಯನ್ಸ್ಗೆ ವೀಕೆಂಡ್ ಗೆಟ್ ಅವೇ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಭಕ್ತಾದಿಗಳು ಕೂಡ ಬರ್ತಾರೆ ಇಲ್ಲಿಗೆ. ನೋಡಿ, ಎಲ್ಲಿ ನೋಡಿದ್ರು ನಾಗರಕಲ್ಲುಗಳೇ ಕಾಣ್ತಾರೆ ನಿಮಗೆ. ಅಷ್ಟು ನಾಗರಕಲ್ಲಾಗಿದ್ರೆ. ಆ್ಯಂಡ್ ಈ ಸ್ತಂಭ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ತುಂಬ ಜನ ಇದ್ದಾರೆ, ತುಂಬ ರಶ್ ಇದೆ. ಆ್ಯಂಡ್ ರೀಸೆಂಟಾಗಿ ದೇವಸ್ಥಾನ ರೆನೋವೇಟ್ ಮಾಡಿದ್ದಾರೆ, ಪೇಂಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ನೋಡಿ, ಸ್ತಂಭ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ದೇವಸ್ಥಾನ ವಿದುರಾಶ್ವತ್ಥದ ಅಶ್ವತ್ಥ ನಾರಾಯಣ ಸ್ವಾಮಿ ದೇವಸ್ಥಾನ. ಬೇಸಿಕಲಿ ಇದು ನಾರಾಯಣ ಸ್ವಾಮಿ ದೇವಸ್ಥಾನ. ನೋಡಿ ಏನೇನು ಪೂಜೆ ಮಾಡಿಸ್ಬೋದು ಅಂತೇಳಿ ಡೀಟೇಲ್ಸ್ ಹಾಕಿದ್ದಾರೆ. ಆ್ಯಂಡ್ ಎತ್ತುಗಳನ್ನ ಕೂಡ ಕಟ್ಟಿದ್ದಾರೆ. ಹಾವಿನ ಪೊರೆ ಇದೆ ಮರದ ಮೇಲೆ. ಸೊ ಇದು ಆ್ಯಕ್ಚುಲಿ ಪುರಾಣ ಹೇಳ್ತಾರಲ್ಲ, ಅದ್ರದ್ದು ವಿಶೇಷತೆ ಅನಿಸುತ್ತೆ. ಆ್ಯಂಡ್ ನಾಗರಕಲ್ಲುಗಳು ನೋಡಿ ಎಷ್ಟು ನೋಡಿದಷ್ಟು ಇದೆ. ಇನ್ನೂ ಆಗ್ತಾನೆ ಇದ್ದಾರೆ ಆ ಕಡೆ ಎಲ್ಲ ಜಾಗ ಮಾಡಿ ಮಾಡಿ. ನೋಡಿ ಎಷ್ಟು ನೋಡಿದಷ್ಟು ಕಲ್ಲುಗಳಿದ್ದಾವೆ. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ನದಿ ಕೂಡ ಇದೆ, ಅಲ್ಲಿ ಕಾಣ್ತಾ ಇದೆಯಲ್ಲ ನಮಗೆ. ದೇವಸ್ಥಾನ ಪಕ್ಕದಲ್ಲಿ ಒಂದು ನದಿ ಕೂಡ ಇದೆ. ಪುರಾಣದ ಪ್ರಕಾರ ಇದನ್ನ ಹೇಳಬೇಕಂದ್ರೆ ಇದಕ್ಕೆ ವಿದುರಾಶ್ವಥ ಅಂತೇಳಿ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಪುರಾಣದಲ್ಲಿ ಪಾಂಡವರಲ್ಲಿ ವಿದುರ ಏನಿರ್ತಾನಲ್ಲ, ಅವನು ಎಲ್ಲ ಪಾಂಡವರಿಗೆ ಮುಕ್ತಿ ಸಿಕ್ಕಿರುತ್ತೆ, ಬಟ್ ವಿದುರನಿಗೆ ಮುಕ್ತಿ ಸಿಗ್ತಾರಲ್ಲ. ಅವನು ಕೃಷ್ಣನ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ನನಗೆ ಹೇಗೆ ಮುಕ್ತಿ ಸಿಗುತ್ತೆ ಅಂತೇಳಿ. ಆವಾಗ ಕೃಷ್ಣ ಇದ್ದವನು ವಿದುರಂಗೆ ಒಂದು ಕಾಳು ಕೊಟ್ಬಿಟ್ಟು, ಈ ಕಾಳು ಎಲ್ಲಿ ಮೊಳಕೆ ಬರುತ್ತಲ್ಲ ಅಲ್ಲಿ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ಅವನು ವಿದುರ ಎಲ್ಲ ಕಡೆ ಸುತ್ತಾಡ್ಬಿಟ್ಟು ಈ ಜಾಗಕ್ಕೆ ಬಂದಾಗ ಇಲ್ಲೊಂದು ಅಶ್ವತ್ಥ ಮರ ಇರುತ್ತೆ, ಅಲ್ಲಿ ಕೂತಾಗ ಅವನಿಗೆ ಆ ಕಾಳು ಮೊಳಕೆ ಬರುತ್ತೆ, ಅವನಿಗೆ ಇಲ್ಲಿ ಮುಕ್ತಿ ಸಿಗುತ್ತೆ. ಸೊ ಹಂಗಾಗಿ ಈ ಜಾಗಕ್ಕೆ ವಿದುರಾಶ್ವಥ ಅಂತೇಳಿ ಹೆಸರು. ಸೊ
ಅದೇ ಕಾರಣದಿಂದಾಗಿ ಇಲ್ಲಿ ದೇವಸ್ಥಾನ ಮಾಡಿದ್ದಾರೆ. ಸೊ ಸ್ನೇಹಿತರೆ, ನಾವಿವಾಗ ವಿದುರಾಶ್ವತ್ಥದಲ್ಲಿರುವ ಇತಿಹಾಸ ಪ್ರಸಿದ್ಧಿ ಆಗಿರುವ ಒಂದು ಸ್ಮಾರಕಕ್ಕೆ ಬಂದಿದ್ದೀವಿ. ಇದನ್ನ ಆ್ಯಕ್ಚುಲಿ ಈ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೂಡ ಕರೀತಾರೆ. ಆ್ಯಂಡ್ ಅದರೊಳಗೆ ಏನೇನಿದೆ ಅಂತೇಳಿ ಇಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿ ನಾವು ಎಂಟ್ರಿ ಫೀಸ್ ಕೊಡ್ಬೇಕು. ಆ್ಯಕ್ಚುಲಿ ಜಾಸ್ತಿ ಇಲ್ಲ, 5 ರೂಪೀಸು 10 ಅಲ್ಲಿ ಹಾಕಿದ್ದಾರೆ ನೋಡಿ. 20 ರೂಪಾಯಿ ಎಂಟ್ರಿ ಫೀಸ್ ಕೊಡಬೇಕು. ಎಂಟ್ರಿ ಫೀಸ್ ಕೊಟ್ಟು ಒಳಗೆ ಹೋಗ್ಬೇಕು. ಮಹಾತ್ಮ ಗಾಂಧಿ ಇಲ್ಲಿಗೆ ಬಂದಿರ್ತಾರೆ, ಬಂದು ಇಲ್ಲಿ ಸ್ವತಂತ್ರ ಹೋರಾಟ ಮಾಡಿರ್ತಾರೆ. ಆ್ಯಂಡ್ ಅವ್ರ ಜೊತೆ ತುಂಬ ಜನ ಇಲ್ಲಿ ಬಂದು ಸ್ವತಂತ್ರ ಹೋರಾಟ ಮಾಡಿರ್ತಾರೆ. ಆ ಟೈಮಲ್ಲಿ ಬ್ರಿಟಿಷರು ತುಂಬ ಜನನ ಶೂಟ್ ಮಾಡಿ ಸಾಯಿಸಿರ್ತಾರೆ ಇಲ್ಲಿ. ಸೊ ಹಾಗಾಗಿ ಅದಕ್ಕೆ ಸ್ಮಾರಕ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಇಲ್ಲಿ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕೂಡ ಕರೀತಾರೆ. ಸೊ ನಾವು ಅದ್ರ ಒಳಗೆ ಹೋಗ್ಬಿಟ್ಟು ಆ ಸ್ಮಾರಕ ಮತ್ತು ಅದ್ರ ಒಳಗಿರುವ ಆರ್ಟ್ ಗ್ಯಾಲರಿ ಎಲ್ಲ ನೋಡ್ಕೊಂಡು ಬರೋಣ. ಎರಡು ಸೊ ಇದ್ರೊಳಗೆ ಟಾಯ್ಲೆಟ್ ಕೂಡ ಇರುತ್ತೆ, ನಿಮಗೆ ಫೆಸಿಲಿಟಿ ಇದೆ. ಆ್ಯಂಡ್ ಗಾರ್ಡನ್ ಟೈಪ್ ಮಾಡಿದ್ದಾರೆ ಒಳಗಡೆ. ಒಂಥರ ಚೆನ್ನಾಗಿದೆ. ಸಂಜೆ ಹೊತ್ತಿಗೆ ಬಂದರೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ಬೋದು ಈ ಜಾಗದಲ್ಲಿ. ಸೊ ಆ ಥರ ಚೆನ್ನಾಗಿದೆ. ಆ್ಯಂಡ್ ಮಕ್ಕಳಿಗೆ ಆಟ ಆಡೋದಕ್ಕೆ ಜೋಕಾಲಿ ಅದು ಇದು ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ನಾವು ಫಸ್ಟಿಗೆ ವೀರಸೌಧ ಅಂತೇಳಿ ಹೇಳ್ತಾರೆ, ಅಂದರೆ ಆ ಸ್ಮಾರಕ ಇರಲಿದೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಮರಗಳು ತುಂಬ ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಚೆನ್ನಾಗಿ ನೆಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಅಂತೇಳಿ ಹೇಳಿದ್ರೆ ಬಾವಲಿಗಳು ಇರ್ತವೆ ಮರದಲ್ಲಿ. ಬಾವಲಿಗಳು ನೇತು ಬಿದ್ದಿರುತ್ತೆ ಫುಲ್ಲು ಮರದಲ್ಲಿ. ಅಲ್ಲಿ ಒಳಗೋದ್ರೆ ನಿಮಗೆ ಕಾಣುತ್ತೆ. ನಿಮ್ಗೆ ಗೊತ್ತಿದ್ದಂಗೆ ಬಾವಲಿಗಳು ರಾತ್ರಿ ಓಡಾಡ್ತವೆ ಆ್ಯಂಡ್ ಬೆಳಗ್ಗೆ ಮಲ್ಕೊಂಡಿರ್ತವೆ. ಸೊ ಬೆಳಗ್ಗೆ ಇಲ್ಲೆಲ್ಲ ಮರಕ್ಕೆ ಜೋತ್ ಬಿದ್ದಿರ್ತವೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೆಲದಲ್ಲಿ ಏನು ಕಲ್ಲೆಗಳು, ಅವು ಕೂಡ ಅದೇ ಮಾಡಿರೋದು. ಸೊ ಇದು ಸ್ಮಾರಕ ನಾವಿನ್ನೇನು ನೋಡ್ತಾ ಇದ್ದೀರಲ್ಲ ನೋಡಿ. ಬಾವಲಿಗಳು ಕೂಗೋದ ಸೌಂಡ್ ಕೂಡ ಕೇಳುತ್ತಾ ಇಲ್ಲಿ. ಮರದ ಮೇಲೆ ಅಷ್ಟು ಬಾವಲಿಗಳಿದ್ದಾವೆ. ನೀವು ನೋಡಿದ್ರೆ ಫುಲ್ಲು ಮರದಲ್ಲಿ ಎಲೆ ಕಂಡಂಗೆ ಕಾಣುತ್ತೆ, ಅಷ್ಟು ಬಾವಲಿಗಳು ನೇತು ಬಿದ್ದಿರ್ತವೆ. ಆ್ಯಂಡ್ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಇದು ಸ್ಮಾರಕ ಆ್ಯಕ್ಚುಲಿ ವೀರ ಸ್ಮಾರಕ. ಇಲ್ಲಿ ಯಾರ್ಯಾರು ಅವಾಗ ಸತ್ತೋಗಿದ್ರಲ್ಲ ಅವ್ರ ಹೆಸರುಗಳನ್ನ ಬರ್ದಿದ್ದಾರೆ ನೋಡಿ. ಹಾಂ, ಯಾರ್ಯಾರು ಹುತಾತ್ಮರಾಗಿದ್ರಲ್ಲ ಅವ್ರ ಹೆಸರುಗಳನ್ನ ಬರೆದಿದ್ದಾರೆ. ಭೀಮಯ್ಯ, ನಾಮ ಅಶ್ವತ್ಥನಾರಾಯಣ ಶೆಟ್ಟಿ, ನರಸಪ್ಪ, ಹನುಮಂತಪ್ಪ, ವೆಂಕಟಗಿರಿಯಪ್ಪ, ನರಸಪ್ಪ ಬೌಳೂರು, ಚನ್ನಗಾರೈ ನರಸಪ್ಪ, ಸಾಗಮಲ್ಲಯ್ಯ, ಹೀಗೆ 8 ಜನದ ಹೆಸರು ಬರೆದಿದ್ದಾರೆ. ಇದು ಆಗಿದ್ದು ಇಲ್ಲೇನು ಬರ್ತಿದ್ದಾರೆ ನೋಡಿ ಡೀಟೇಲ್ಸ್. ರಾಷ್ಟ್ರಪಿತ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಭಾರತೀಯ ಸ್ವತಂತ್ರ ಸಮರದಲ್ಲಿ ಮಾಡಿದ ವೀರ ಸತ್ಯಾಗ್ರಹಿಗಳ ನೆನಪಿಗಾಗಿ ಅಂತೇಳಿ. ಸೊ ಗಾಂಧೀಜಿ ಇಲ್ಲಿ ಬಂದ್ಬಿಟ್ಟು ಸ್ವತಂತ್ರ ಸಂಗ್ರಾಮ ಮಾಡಿದ್ರು. ಆ ಸಂಗ್ರಾಮ ಮಾಡಿದಾಗ ಬ್ರಿಟಿಷರು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ತಾರೆ ಒಂದಿಷ್ಟು ಜನನ. ಅವರ ನೆನಪಿಗೋಸ್ಕರ ಇದನ್ನು ಮಾಡಿರೋದು. ಅವರು ಯಾರ್ಯಾರು ಸತ್ತೋಗಿದ್ರಲ್ಲ ಅವ್ರ ಹೆಸರನ್ನೆಲ್ಲ ಇದರಲ್ಲಿ ಕಲ್ಲಲ್ಲಿ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿ ಗಾರ್ಡನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದ್ರ ಸುತ್ತ ನೋಡಿದ್ರೆ ಇದು ನೋಡಿ, ಹೂವಿನ ಗಿಡಗಳು ತುಂಬ ಚೆನ್ನಾಗಿ ನೆಟ್ಟಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಬಾವಲಿಗಳು ನೋಡಿ ಹೆಂಗೆ ಕಾಣುತ್ತೆ ಅಂತೇಳಿ, ಫುಲ್ಲು ಎಲೆ ಕಂಡಂಗೆ ಕಾಣುತ್ತೆ, ಅಷ್ಟು ಬಾವಲಿಗಳು ಇಲ್ಲಿದ್ದಾವೆ. ಆ್ಯಂಡ್ ಎಲ್ಲ ಡೇ ಟೈಮಲ್ಲಿ ಮರಕ್ಕೆ ಈ ಥರ ಜೋತ್ ಕಂಬಿದ್ದಿರುತ್ತೆ ನೋಡಿ. ಅವು ಕೂಗೋದು ಸೌಂಡ್ ಕೂಡ ಕೇಳಿಸ್ತಾ ಇರುತ್ತೆ ಬಾವಲಿಗಳು. ಸೊ
ಗೈಸ್ ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಬಾವಲಿಗಳು, ಬ್ಯಾಟ್ಸ್ ಮರದ ಮೇಲೆ ಹೆಂಗ್ ಕೂತಿದ್ದಾರೆ ನೋಡಿ. ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಇದು ಆರ್ಟ್ ಗ್ಯಾಲರಿ.